ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಅವರು ಸಮುದಾಯನೇ ಇರಲಿಲ್ಲ ಅಂತವರೆಲ್ಲ ರಾಜ್ಯ ಆಡಿದ್ದಾರೆ. ಅದೃಷ್ಟ ಹಣೆ ಬರ. ಆದ್ರೆ ಈ ಅವಧಿಯಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ಏನು ಉಪಾಂತಿದೆ ಅದನ್ನು ತೆಗೆದು ಮುಖ್ಯಮಂತ್ರಿಗಳಾಗಲಿ ಅಂತ ನಾನು ಕೂಡ ಅವರಿಗೆ ವೆಂಕಟೇಶ್ವರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿದ್ದೀನಿ. ನಾನು ಶುಭ ಕೋರ್ತೀನಿ ಸರ್. ನಾನು ಆ ಜನಾಂಗದಲ್ಲಿ ಹುಟ್ಟಿರುವುದರಿಂದ ನನಗೂ ಅಭಿಮಾನ ಆಸೆ ಇದೆ. ರಾಜಕೀಯ ಟೀಕೆ ಟಿಪ್ಪಣಿಗೆ ಬೇರೆ, ರಾಜಕೀಯ ಟಿಪ್ಪಣಿಗಳಲ್ಲಿ ಅದು ಚುನಾವಣೆ ಸಮಯದಲ್ಲಿ ಅಥವಾ ಬೇರೆ ಕಡೆ ಯಾರೂ ಬರಲಿಲ್ಲ. ಪೂಜೆಗೆ ಪೂರ್ಣ ಅದನ್ನು ತೆಗೆದು ಮುಖ್ಯಮಂತ್ರಿಗಳಾಗಲಿ ಅಂತ ನಾನು ಕೂಡ ಅವರಿಗೆ ವೆಂಕಟೇಶ್ವರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿದ್ದೀನಿ. ನಾನು ಶುಭ ಕೋರ್ತೀನಿ ಸರ್. ನಾನು ಆ ಜನಾಂಗದಲ್ಲಿ ಹುಟ್ಟಿರುವುದರಿಂದ ನನಗೂ ಅಭಿಮಾನ ಆಸೆ ಇದೆ. ರಾಜಕೀಯ ಟೀಕೆ ಟಿಪ್ಪಣಿಗೆ ಬೇರೆ, ರಾಜಕೀಯ ಟಿಪ್ಪಣಿಗಳಲ್ಲಿ ಅದು ಚುನಾವಣೆ ಸಮಯದಲ್ಲಿ ಅಥವಾ ಬೇರೆ ಕಡೆ ಪ್ರದರ್ಶನ ಮಾಡೋಣ. ಆದ್ರೆ ಅಭಿಮಾನ ಪ್ರೀತಿ ಅದಕ್ಕೆ ಯಾರು ಬೆಲೆ ಕಟ್ಟಕ್ಕಾಗಲ್ಲ. ನೀವು ಏನು ರಾಜಣ್ಣವರ ಕುಟುಂಬ ಇವತ್ತು ನಾನು ಬಹಳಷ್ಟು ಜನ ಕೇಳಿದೆ, ದೇವಸ್ಥಾನ ಕಟ್ತಾ ಇದ್ದಾರೆ, ಪೂರ್ಣ ಅಲಂಕಾರ ಬೆಳ್ಳಿ, ಎಷ್ಟು ಕೆಜಿ ಹಾಕಿದ್ರು ಗೊತ್ತಿಲ್ಲ, ಪೂರ್ಣ ಅಲಂಕಾರ ಪದ್ಮಾವತಿ, ಶ್ರೀರಾಮಚಂದ್ರ, ಸೀತಾದೇವಿ, ಲಕ್ಷ್ಮಣ, ಹನುಮಂತ ಎಲ್ಲರಿಗೂ ಮೈ ತುಂಬಾ ಬೆಳ್ಳಿಯ ಕವಚನ ಹೊತ್ತಿದ್ದಾರೆ. ಸಾವಿರಾರು ಜನ ಭಕ್ತಾದಿಗಳು ಬೆಳಗ್ಗೆಯಿಂದ ಬಂದು ನಿರಂತರವಾಗಿ ಇಲ್ಲಿ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಇನ್ನು ಮುಂದೆ ಯಾವ ಪುಣ್ಯಾತ್ಮ ಕಾಲಿಟ್ಟಿದ್ರು ಅಲ್ಲಿ ಬಂತು ರಾಮ ಮಂದಿರ ಘಟ್ಟಕ್ಕೆ ಕೃಷ್ಣಪ್ಪನವರು, ರಾಜಣ್ಣವರು. ಆಮೇಲೆ ಇವತ್ತು ಅದು ಬೆಳಗ್ಗೆಯಿಂದ ಜನಸಾಗರ ನೋಡಿದ್ರೆ ನನಗನ್ಸುತ್ತೆ ಇದೊಂದು ಪವಿತ್ರ ಸ್ಥಳ ಆಗ್ತದೆ. ಹಿಂದೆ ರಾಜಣ್ಣವರು, ಕೃಷ್ಣಣ್ಣವರು ಒಂದು ಅಂಗಡಿ ಕಟ್ಟಿದ್ರು ದೇವಸ್ಥಾನದ ಅರ್ಚಕರಿಗೆ ಬಾಡಿಗೆಗೆ ಆಗ್ಲಿ ಹೂಗಾಗ್ಲಿ. ಅದಕ್ಕೆ ಎಷ್ಟು ತೊಂದರೆ ಕೊಟ್ಟರು, ಅದಕ್ಕೆ ಏನ್ ಕಂಪ್ಲೇಂಟ್ ಹಾಕ್ಸಿದ್ರು ನಾನಿನ್ನೂ ಮರ್ತಿಲ್ಲ. ನಾನು ಅವತ್ತು ನಿಮ್ ಪರ ನಿಂತಿದ್ದೆ. ಕೃಷ್ಣಣ್ಣವ್ರು ಇವತ್ತಿಲ್ಲ, ಬೆಳಗ್ಗೆ 6:30 ನಮ್ಮ ಮನೆಗೆ ಬಂದಿದ್ರು. ಕೃಷ್ಣಣ್ಣವರಿಂದ ನಾನು ನಿಂತು ಅದನ್ನ ಎದುರಿಸಿದ್ರು. ಒಳ್ಳೇದ್ ಮಾಡಕ್ ಹೋದಾಗ ಸಮಾಜದಲ್ಲಿ ಬಹಳಷ್ಟು ಬರುತ್ತೆ. ಇದನ್ನೆಲ್ಲ ಎದುರಿಸಿ ಮೆಟ್ಟಿ ನಿಂತು ನಾವು ಮುನ್ನುಗ್ಗುವಂತ ಛಲ ಇದ್ರೆ ಮಾತ್ರ ನಾವು ಗುರಿ ತಲುಪಿಸೋದು ಅಂತ ಒಳ್ಳೆಯ ಕೆಲಸನ ನಮ್ಮ ರಾಜಣ್ಣವರ ಕುಟುಂಬದವರು ಮಾಡಿದ್ದಾರೆ. ವಿಶೇಷವಾಗಿ ನಾಗಭೂಷಣ್ ಮತ್ತೆ ವಿಶ್ವನಾಥ್, ವಿಧಿ, ನಮ್ಮ ಶಾಂತಕುಮಾರು, ಮಂಜಣ್ಣ ಇವರೆಲ್ಲ ಸೇರ್ಕೊಂಡು ಕೈ ಜೋಡಿಸಿದ್ರೆ ಪ್ರಮಾಣ 3 ವಿಗ್ರಹಗಳನ್ನ ಪ್ರಮಾಣ ಬಿಟ್ಟರು. ಬ್ರಹ್ಮ, ವಿಷ್ಣು, ಮಹೇಶ್ವರ ಈ 3ಕ್ಕೆ ನಾವು ಪೂಜೆ ಮಾಡೋದು. ಬ್ರಹ್ಮನಿಗೆ ಪೂಜೆ ಇಲ್ಲ, ವಿಷ್ಣು ಇದ್ದಾನೆ, ಮಹೇಶ್ವರ ಎಲ್ಲ ಕಡೆ ಇದ್ದಾನೆ. ಒಳ್ಳೇದಾಗ್ಲಿ. ನಿಮ್ಮ ಏನು ಭಕ್ತಾದಿಗಳು ಬಂದಿದ್ದೀರಾ ಆ ದೇವರ ಆಶೀರ್ವಾದ ಎಲ್ಲರಿಗೂ ಬರಲಿ ಅಂತ ಹೇಳಿ ಶುಭ ಹಾರೈಸಿ ಮತ್ತೊಮ್ಮೆ ಡಿ.ಕೆ. ಶಿವಕುಮಾರ್ ಸಾಹೇಬರು